ಭಟ್ಕಳದ ವೆಂಕಟಾಪುರ ನದಿ ದುರಂತ, ದಾಂಡೇಲಿಯಲ್ಲಿ ಕಂಬನಿ ಮಿಡಿದ ಆರ್.ವಿ. ದೇಶಪಾಂಡೆ. ಭಟ್ಕಳ ತಾಲೂಕಿನ ವೆಂಕಟಾಪುರ ನದಿಯಲ್ಲಿ ನಡೆದ ದುರಂತಕ್ಕೆ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ಕಂಬನಿ ಮಿಡಿದಿದ್ದಾರೆ. ಅವರು ಸೋಮವಾರ ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಜೊತೆ ಮಾತನಾಡುತ್ತಾ, ಈ ಘಟನೆಯಿಂದ 11 ಮಂದಿ ದುರ್ಮರಣಗೊಂಡಿದ್ದು ಅತ್ಯಂತ ಆಘಾತಕಾರಿಯಾದ ಘಟನೆಯಾಗಿದೆ. ಇಂತಹ ಘಟನೆ ನಡೆಯಬಾರದಿತ್ತು. ಈ ಘಟನೆ ಮಾನಸಿಕವಾಗಿ ತೀವ್ರ ನೋವು ತಂದಿದೆ. ಈ ಘಟನೆಯಲ್ಲಿ ಮೃತಪಟ್ಟವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಮೃತಪಟ್ಟವರ ಕುಟುಂಬಕ್ಕೆ ದುಃಖವನ್ನು ಸಹಿಸುವ ಶಕ್ತಿಯನ್ನು ಭಗವಂತ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿದರು. ಮೃತಪಟ್ಟವರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಪರಿಹಾರವನ್ನು ಘೋಷಣೆ ಮಾಡಿದೆ ಎಂದ ಅವರು, ಮುಂದಿನ ದಿನಗಳಲ್ಲಿ ನದಿಗಿಳಿಯುವಂತಹ ಸಂದರ್ಭದಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಕರೆ ನೀಡಿದರು. ಬಹಳ ದೊಡ್ಡ ಒಂದು ದುರ್ಘಟನೆ ವೆಂಕಟಾಪುರ ಭಟ್ಕಳ ತಾಲೂಕದಲ್ಲಿ ಆಗಿದೆ. ಆ ನೋವು ನೆನೆಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಲ್ಲೇ ಕಪ್ಪೆ ಚಿಪ್ಪೆ ಹಿಡಿಲಿಕ್ಕೆ ಗಂಡಸರು ಹೆಣ್ಣು ಕೂಡಿ 16 ಜನ ಹೋಗಿದ್ರು. 14 ಜನ ಹೋಗಿದ್ರು. ದುರ್ದೈವದಿಂದ ಅದರಲ್ಲಿ 10 ಜನ ಮಯತಾಗಿದ್ದಾರೆ. ಇಂಥ ದೊಡ್ಡ ಆಘಾತ ನನ್ನ ಜಿಲ್ಲೆಯಲ್ಲಿ ಆಗಿ ಕೇಳಿದ ನಾನು ಬಹಳ ಖಚಿತ. ಇವರೆಲ್ಲ ಬಡವರು, ಮಹಿಳೆಯವರು ಬಾಯಿಗೆ ಸಕ್ಕಿದ್ದಾರೆ. ಹಾಗಾಗಿ ಈಗಾಗಲೇ ಮುಖ್ಯಮಂತ್ರಿಗಳು 5 ಲಕ್ಷ ರೂಪಾಯಿ ಪರಿಹಾರ ಪ್ರತಿಯೊಬ್ಬ ಮಹಿಳೆಗೆ ಮಂಜೂರು ಮಾಡಿದ್ದಾರೆ. ಹಾಗಾಗಿ ಇದು ಬಹಳ ದೊಡ್ಡ ದುರ್ಘಟನೆ. ನಾನು ಮೈತ್ರಿಗೆ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಕುಟುಂಬದ ಸದಸ್ಯರಿಗೆ ಈ ಕಷ್ಟ ದುಃಖ ಸಹಿಸುವ ಶಕ್ತಿ ಕೊಡಲಿ ಅಂತ ಮನವಿ ಮಾಡ್ತೇನೆ. ಮತ್ತೊಂದು ಎಚ್ಚರಿಕೆ ಕೊಡ್ತೇನೆ, ಇದರ ಮುಂದೆ ಇಂಥ ಕೆಲಸ ಮಾಡಲಿಕ್ಕೆ ಹೋಗಬೇಕಾದ್ರೆ ಭಾಳ ವಿಚಾರ ಮಾಡಿ ನಿಸರ್ಗ ಯಾವ ರೂಪದಲ್ಲಿ ಅದೇ, ಮಳೆ ಆಗ್ತದೋ, ಚಳಿ ಅದೇವೋ, ಗಾಳಿ ಅದೇವೋ, ಇದು ತಿಳ್ಕೊಂಡು ಕ್ರಮಗಳು ತಗೊಳ್ಬೇಕು. ಏನೂ ಆಗಲಿ ಪಾಪ, ಅವರೆಲ್ಲ ಬಡವರು, ಅವ್ರ ಕುಟುಂಬಕ್ಕೆ ಈ ದುಃಖ ಸಿಗಿಸುವ ಶಕ್ತಿ ದೇವ್ರು ಕೊಡಲಿ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡ್ತಾರೆ.